ಹೆಲೋ, ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಒಂದಷ್ಟು ಸೀನ್ಗಳು ನಡೀತಿದೆ. ಡಿ ಬಾಸ್ ಅವರು ಈ ಪುಣ್ಯಾತ್ಮನಿಗೆ 2,000 ಪೇಜ್ ಅಲ್ಲಿ ಟ್ರೋಲ್ ಮಾಡಿಸ್ಬಿಟ್ಟಿದಾರಂತೆ. ಏನ್ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಇವನ್ ದೊಡ್ಡ ಪುಡಾಂಗ್ ಇವನು. ಟ್ರೋಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸರ್, ನಮ್ದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಅಂತ ನಮ್ದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋಕಾಲ ಕಿತ್ಕೊಂಡು ಏನ್ ಸರ್ ಕಿತ್ಕೊಂಡ ನಿಮ್ಮ ಹತ್ರ ಇದು ವಿಗ್ ಅಂತ ವಿಗ್ಗಲ್ಲಿ ಏನ್ ಕಿತ್ಕೊಳ್ಳಿ ಸರ್? ನಾನು ಹೇಳಿ ಸರ್, ಏನ್ ಕಿತ್ಕೊಂಡ? ಲೇ ಮಹಾನುಭಾವ, ಇದೇ ಡಿ ಬಾಸ್ ನಿಕ್ಕೊಂಡು ನೀನು ಪ್ರಮೋಷನ್ಗಳು, ಮೂವಿ ರಿಲೀಸ್ ಟೈಮಲ್ಲಿ ಅವ್ರಿಗೆ ಹಿಡಿದಿದ್ದ ಬಕೆಟ್ಗಳು ಯಾರು ಮರ್ತಿಲ್ಲ ಸ್ವಾಮಿ. ದಯವಿಟ್ಟು ಹೇಳ್ತೀನಿ, ನಮಗೂ ಒಂದು ಲಿಮಿಟ್ ಅಂತ ಇರುತ್ತೆ. ಲಿಮಿಟ್ ನ ದಯವಿಟ್ಟು ಕ್ರಾಸ್ ಮಾಡಬೇಡ. ಅದಾದ್ಮೇಲೆ ನೀನ್ ಮಾತಾಡ್ತಾ ಇರೋದು ಕಿತ್ಕೊಳ್ಲಿ ಏನ್ ಕಿತ್ಕೊಳ್ಳಿ? ಅವ್ರು ಹೇಳೋರ ಬಂದಿನ್ಗೆ ಯಾವ ಹೋಗ್ರಿ ಕಂಪ್ಲೇಂಟ್ ಕೊಡೋರು. ನೀನು ಯಾವ ನಿನಗೆ ವೆಪನ್ಸ್ ತೋರ್ಸೋನು ಅವನ ಮೇಲೆ ಕಂಪ್ಲೇಂಟ್ ಕೊಡು. ಡಿ ಬಾಸ್ ಏನ್ ಮಾಡೋರು ನಿನ್ಗೆ? ನಾವು ಮಾತಾಡಬಾರ್ದು ಅಂತ ತಡ್ಕೊಂಡಿದೀವಿ. ಬೇಡ, ಹೇಳ್ತಾ ಇದೀನಿ, ಇದೆಲ್ಲ ಸರಿ ಇಲ್ಲ. ಇನ್ನೇನೋ ಕಿತ್ಕೋಬೇಕು ಅಂದ್ರೆ ನಾನು ಯಾಕೆ ಸರ್ ಅಲ್ಗೆಲ್ಲ ಕೈ ಹಾಕಿ ಕಿತ್ಕೊಳ್ಳಿ ನಿಂದು? ತಾಕತ್ತಿದ್ರೆ ಕೈ ಹಾಕಿ ನೋಡು, ಒಂದ್ಸತಿ ನೋಡೋ ಗೊತ್ತಾಗುತ್ತೆ. ಸುಮ್ನೆ ಮೀಡಿಯಾ ಮುಂದೆ ಕುತ್ಕೊಂಡು ಮಾತಾಡೋದಲ್ಲ. ನಿನ್ ಪ್ರಮೋಷನ್ ಬೇಕು ಅಂದ್ರೆ ಹೇಳು, ನಾವೇ ಮಾಡ್ಕೊಡ್ತೀವಿ. ಎಲ್ಲದಕ್ಕೂ ಲಿಮಿಟ್ ಇರುತ್ತೆ. ಇದೆಲ್ಲ ತಪ್ಪು. ಅವ್ರು ಹೇಳೋರ ನಿನ್ಗೆ ವೆಪನ್ ದರ್ಶನ್ ಅವ್ರು ತೋರ್ಸವ್ರ? ತೋರಿಸಿದ್ರೆ ಮಾತಾಡ್. ನೀನು ಯಾವನ ತೋರ್ಸಂತಾನೆ ಅವನ ಹತ್ರ ಹೋಗು, ಅವ್ನು ಕೊಡು ಕಂಪ್ಲೇಂಟ್, ಕಿತ್ಕೊ ಅವನ್ದೋಗಿ. ಗುರು, ಅದೇ ಮೀಡಿಯಾ ಇದೆ, ಪೊಲೀಸ್ ಇದೆ, ಕಾನೂನು ಇದೆ. ಹೋಗು ಕಂಪ್ಲೇಂಟ್ ಕೊಡು. ಅದ್ ಯಾವನ್ ತೋರ್ಸವನೇ ಅವನ್ನ ಒದ್ದೊಳಗಾಗ್ತಾರೆ. ಅದ್ ಬಿಟ್ಬಿಟ್ಟು ಎಲ್ಲ ಟೋಟಲ್ ಆಗಿ ದರ್ಶನ್ ಏನ್ ದರ್ಶನ್? ಏನಕ್ಕೆ ಅವ್ರನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದೀರಾ? ಮಾತಾಡ್ತಿಲ್ಲ ಅಂತನಾ? ಒಂದ್ ಟೈಮ್ ಬರುತ್ತೆ, ಮಾತಾಡ್ತೀವಿ. ಅವತ್ತು ಇನ್ನೂ ಚೆನ್ನಾಗಿ ಮಾತಾಡ್ತಾರೆ, ತೋರ್ಸ್ತಾರೆ, ನಿಮ್ಗೆ ಎಲ್ಲರಿಗೂ ಕೊಡ್ತಾರೋ. ಹಂಗೆ ಅಂತೂ ಸುಮ್ನೆ ಬಿಡಲ್ಲ. ಹಾರಾಡ್ತೀರಾ, ಎಗರಾಡ್ತೀರಾ, ಎಲ್ಲ ಮಾಡಿ. ನಿಮ್ಗೂ ಒಂದ್ ಟೈಮು ಮಾತಾಡಿ. ಅವ್ರದ್ದು ಅಂತ ಒಂದ್ ಟೈಮ್ ಬರುತ್ತೆ ಮಗ. ಅವಾಗ ಕಾಣ್ಲೇ ಬಿಡ ಕಣ್ಣಿಗೆ ನೀನು, ಗೊತ್ತಾಯ್ತಾ? ವಿಗ್ ಹಾಕೋರಲ್ವಾ, ವಿಗ್ಗು ಗಡ್ಡ ಮೀಸೆ ಬಿಡಲ್ಲ ಅಲ್ವಾ ಮಗನೇ? ನಿನ್ಗೂ ಒಂದ್ ಟೈಮ್ ಬರುತ್ತೆ. ಹಿಂಗೆ ಇರಲ್ಲ ಕಾಲ. ಇವತ್ತೇನೋ ಅವ್ರು ಯಾರ ಮುಂದೆ ಬಂದು ಮಾತಾಡ್ತಿಲ್ಲ ಅಂತ ಸುಮ್ನೆ ಹಾರಾಡೋದಲ್ಲ. ತಾಕತ್ತಿದ್ರೆ ಹೋಗ ಅವ್ರ ಮನೆ ಹತ್ರನೇ ಸಿಗ್ತಾರೆ. ಅವ್ರನ್ನೇ ಕೇಳ್ಕೊಳ್ಳೋ, ಸರ್ ಒಂಚೂರು ಕಿತ್ಕೋಬೇಕು ಬನ್ನಿ ಸರ್ ಅಂತ ಕಿತ್ತು ಕೈ ಕೊಟ್ಬಿಟ್ಟು ಕಳಿಸ್ತಾರೆ. ಅವಾಗ ಗೊತ್ತಾಗತ್ತೆ ನಿನ್ಗೆ. ತಾಕತ್ತಿದ್ರೆ ಅವ್ನು ಯಾವನ್ ತೋರ್ಸವನೇ ಅವ್ನ ಹತ್ರ ಹೋಗಿ ಕಂಪ್ಲೇಂಟ್ ಕೊಡು. ಆಮೇಲೆ ಇನ್ನೊಂದ್ ವಿಷಯ, ಗುಬ್ಬಿ ಮೇಲೆ ಯಾವತ್ತು ಬ್ರಹ್ಮಾಸ್ತ್ರ ನಮ್ ಬಾಸ್ ತೋರ್ಸಲ್ಲ. ಆಡಿದ್ರೆ ಗುದ್ದಾಡಿದ್ರೆ ಆನೆಗೆ ತಾನೇ ಗುದ್ದಾಡೋದು. ನೀನು ಏನ್ಗೆ ಕೇಳ್ಬಾರ್ದು. ಓಕೆಮಾ, ಬಾಯ್.